ಆ ಮೂವಿಯಲ್ಲಿ ಹಾ. ಪುನೀತ್ ರಾಜ್ಕುಮಾರ್ ಅವರು ಕಾವೇರಿ ಥಿಯೇಟರ್ ಅಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾರೆ ಗೊತ್ತಾ. ಹಾ. ಈ ಮೂವಿ ನಾನ್ ತಿರ್ಗಾ ನೋಡಿದ್ರೆ ಹಾ. ನಾನ್ ತಿರ್ಗಾ ನಿದ್ದೆ ಮಾಡ್ತೀನಿ. ನಮ್ 800 ರೂಪಾಯಿ ವಾಪಸ್ ಕೊಟ್ರಪ್ಪ, ಮನೆಗೆ ಹೋಗ್ಬಿಡ್ತೀವಿ. ವಾಗ್ರಿ ರೀ. ಏನು ಏನಂತ ಕೇಳ್ಬೇಡ, ನೆಕ್ಸ್ಟ್ ಕ್ವಶನ್ ಹೋಗ್ಬೇಡ. ಅದೇನು ಬರೀ ಅಭಿಮಾನಿಗಳು ಮಾತ್ರ ಕೇಳೋದಾ? ಫಸ್ಟ್ ಕ್ವಶನ್. ಓಕೆ, ಕಮಾನ್ ಆಸ್ಕ್ ಮೀ. ಕೇಳು ಕೇಳು. ಇಷ್ಟೊತ್ತು ನೋಡ್ದ ನನ್ಗೇನ್ ಅರ್ಥ ಆಗಿಲ್ಲ, ಹೇಳು. ಡೈಲಾಗ್ ಡೆಲಿವರಿ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಮುಂಗಾರು ಮಳೆ ಗಣೇಶ್. ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನ್ರಿ. ಯಾ ಡೈಲಾಗ್ ಗೊತ್ತಲ್ಲ, ಪರ ಪರ. ಓಕೆ ಬ್ರೋ. ಸೆಕೆಂಡ್ ಒನ್ ಬಂದ್ಬಿಟ್ಟು ಸಾಯಿ ಕುಮಾರ್ದು. ಸೆನ್ಸರ್ ಸೆನ್ಸರ್. ಓಕೆ ಓಕೆ. ಆ ಗರ್ಭದಲ್ಲಿರೋ ಮಗುಗೆ ಇವನಪ್ಪನ ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಥರ್ಡ್ ಒನ್ ಬಂದ್ಬಿಟ್ಟು ಉಪೇಂದ್ರ ಮೂವಿದು ಡೈಲಾಗ್ಸ್. ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಕೆಲಸ ಮಾಡಕ್ ಏನಿಲ್ವಾ? ಮುಂಗಾರು ಮಳೆ, ಆಮೇಲೆ ಯಾರ್ದು ಹೇಳಿದ್ದು ಮುಂಗಾರು ಮಳೆ, ಅದಾದ್ಮೇಲೆ ಸಾಯಿ ಕುಮಾರ. ಮುಂಗಾರು ಮಳೆದು ಹೆಂಗಿತ್ತು ಅಲ್ಲಿ ಅವ್ನ್ ಕೆರ್ಕೊಂತಿದ್ರೆ ನಮ್ಗೆ ಇಲ್ಲಿ ಕೆರಿತಾ ಇದ್, ನಾವು ಕೆರ್ಕೋತಾ ಇದ್ವಿ ಹಾಕಿ. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಹೋಗ್ತಾ ಇಲ್ಲ ಅಲ್ಲಿ. ಸಾಯಿ ಕುಮಾರ್ ನಾವ್ ಯಾವಾಗ ಚಿಕ್ಕವರು ಹೇಳೋದ್ ಕೇಳಿಲ್ಲಿ ಮಜಾ. ಈ ಫಿಲಂ ಮುಂಗಾರು ಮಳೆದು ಹೇಳ್ತೀನಿ, ಜಸ್ಟ್ ಇದು ಕಾಮನ್ ಸೀನ್ಸ್ ಎಲ್ಲಾರ ಮನೇಲಿ ಆಗಿರುತ್ತೆ. ಸೊ ಮನೆಯಲ್ಲಿ ಮೂವಿ ಹಾಕಿರ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ನಾವೆಲ್ಲ ಕೂತ್ಕೊಂಡು ನೋಡ್ತಾ ಇರ್ತೀವಿ. ಅಲ್ಲಿ ಅವನು ಎಮೋಷನಲ್ ಆಗಿ ಮಳೆಯಲ್ಲಿ ಹೆಂಡ ಹೊಡೆದು ಫುಲ್ ಟೈಟ್ ಆಗಿ ಡೈಲಾಗ್ ಹೊಡಿತಾ ಇದ್ದೆ. ಇಲ್ಲಿ ನಮ್ ಕಣ್ಣಲ್ಲಿ ನೀರ್ ಬರೋದು, ಫೀಲೇ ಇಲ್ಲ, ಲವ್ ಫೀಲ್ ಫಸ್ಟ್ ಆಫ್ ಆಲ್. ಕಣ್ಣಲ್ಲಿ ನೀರ್ ಬರೋದು, ಎಲ್ಲ ನಮ್ಮ ಅಪ್ಪ ಅಮ್ಮ ನೋಡ್ತಾರೋ ಅನ್ಬಿಟ್ಟು. ಅಂದ್ರೆ ಅಕಸ್ಮಾತ್ ಹಿಂಗ್ ತಿರುಗಿ ನೋಡಿದ್ರು ಅನ್ಕೋ, ನಮ್ಗೇನ್ ಫೀಲ್ ಇದೆ ಅಂತ ಹೇಳ, ಏನು ಆಗ್ತಿಲ್ದಿರೋ ಹತ್ರ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಸೊ ಹೇಳು ಫಸ್ಟ್ ಯಾವುದು? ಉಪೇಂದ್ರ ಅವ್ರದ್ದು ಫಸ್ಟ್. ಓಕೆ, ಉಪೇಂದ್ರ ಫ್ಯಾನ್ ಅನ್ಬಿಟ್ಟಲ್ಲ ಹೇಳ್ಬಾರ್ದು, ಡೈಲಾಗ್ ಡೆಲಿವರಿ ಮಾಡ್ಬೇಕು. ಇಲ್ಲ, ಡೈಲಾಗ್ ಡೆಲಿವರಿನೇ. ಏನ್ರಿ ಹಿಂಗ್ ಮಾತಾಡ್ತೀರಾ? ಉಪೇಂದ್ರ ಫಸ್ಟ್, ಅದಾದ್ಮೇಲೆ ಮುಂಗಾರು ಮಳೆ, ದೆನ್ ಸಾಯ್ಕು. ಅವರು ಒಳ್ಳೆ ಕಲಾವಿದ್ರು. ಅಂದ್ರೆ ಅವರು ಸ್ಪಷ್ಟತೆ ಇದೆಯಲ್ಲ ಭಾಷೆಯಲ್ಲಿ, ಅದು ತುಂಬಾ ರೇರು ಅಷ್ಟೇ. ಅದಾದ್ಮೇಲೆ ಸಿಕ್ಕಾಪಟ್ಟೆ, ಅಂದ್ರೆ ಇವಾಗ ಏನೋ ಒಂದು ಫನ್ ಮಾಡ್ಬೇಕು, ಇದೇನೋ ಮಾಡ್ಬೇಕು ಅಂದ್ರೆ ಗಣೇಶ್ ಡೈಲಾಗು ನೆನ್ಪಿಗೆ ಬರಲ್ಲ, ಉಪೇಂದ್ರ ಅವ್ರ ಡೈಲಾಗು ಬರಲ್ಲ. ಫಸ್ಟ್ ಬರೋದೇ ಇದು. ಓಕೆ, ಫಸ್ಟ್ ಬಂದ್ಬಿಟ್ಟು ನಿಂಗೆ ಉಪೇಂದ್ರ ಅವ್ರು. ಹೌದು. ಸೆಕೆಂಡ್ ಮುಂಗಾರು ಮಳೆ, ಥರ್ಡ್ ಸಾಯಿ ಕುಮಾರ್. ಓಕೆ, ವಾಟ್ಸ್ ಯೋರ್ಸ್? ನಂದು ಫಸ್ಟ್ ಆಕ್ಚುಲಿ ಬಂದ್ಬಿಟ್ಟು ಮುಂಗಾರು ಮಳೆದು. ಓಕೆ. ಆ ಬ್ರೆತ್ ಕಂಟ್ರೋಲ್, ಮಳೆ ಬರ್ತಿದೆ ಅಷ್ಟು ಡೈಲಾಗ್ ಹೇಳ್ಬೇಕು. ಆಮೇಲೆ ಸಾಯಿ ಕುಮಾರ್ದು, ಉಪೇಂದ್ರ ಡೈಲಾಗ್ಸ್ ಚೆನ್ನಾಗಿದೆ. ಓಕೆ, ಆದ್ರೆ ಇದೆರಡು ಕಂಪೇರ್ ಮಾಡಿದ್ರೆ ನನಗೆ ಇಟ್ ಈಸ್ ಇನ್ ಥರ್ಡ್ ಪ್ಲೇಸ್. ಓಕೆ, ನೋ ಲೆಟ್ಸ್ ಕಮ್ ಟು ಮೂವೀಸ್ ಅಗೇನ್. ಇದು ಒಂಥರ ಲವ್ ರಾಮ್ ಕಾಮ್ ಮೂವೀಸ್. ಇದು ರಾಮ್ ಕಾಮ್ ಮೂವೀಸ್, ರೊಮ್ಯಾನ್ಸ್ ಕಾಮಿಡಿ ಎರಡು ಇರೋದು. ಓಕೆ ಓಕೆ, ಫಸ್ಟ್ ಒನ್ ಬಂದ್ಬಿಟ್ಟು ಗಾಲಿಪಟ, ಸೆಕೆಂಡ್ ಒನ್ ಬಂದ್ಬಿಟ್ಟು ಗೂಗ್ಲಿ, ಥರ್ಡ್ ಒನ್ ಬಂದ್ಬಿಟ್ಟು ಮಿಲನ. ಮಿಲನ ಅಲ್ಲಿ ಕಾಮಿಡಿ ಎಲ್ಲಿತ್ತು? ಅದನ್ನ ರಾಮ್ ಕಾಮ್ ಅಂತಾನೆ ಹೇಳೋದು. ಓಕೆ ಬ್ರೋ. ಓಕೆ, ಫಸ್ಟ್ ಬಂದ್ಬಿಟ್ಟು ಯಾವ್ದಾವ್ದು ಹೇಳಿದ್ದು? ಗಾಳಿಪಟ, ಗೂಗ್ಲಿ, ಮಿಲನ. ಚಿಕ್ಕ ವಯಸ್ಸಲ್ಲಿ ನೀನೇನ್ ಕೊಡ್ತಿದ್ದೆ? ಹಾರ್ಲಿಕ್ಸ್ ಕಾಂಪ್ಲೇನ್ ಕೊಡ್ದಿದ್ರೆ ಹೈಟ್ ಆಗ್ತಿದೆ. ಅದಕ್ಕೆ ಏನು 7 ನಿಮಿಷನೇ ಹೇಳಿಲ್ಲ, ಆಲ್ರೆಡಿ ಮರ್ತೋಗ್ಬಿಟ್ರೆ ಹೆಂಗೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕನ್ಫ್ಯೂಸ್ ಆಗ್ತಾ ಇದ್ದು, ಎಂತ ಕ್ವೆಶನ್ಸ್ ಹೇಳಿದ್ದು. ಸೊ ಗಾಳಿಪಟ, ಗೂಗ್ಲಿ, ಮಿಲನ. ಸೊ ಫಸ್ಟ್ ಈಸ್ ಗಾಳಿಪಟ, ಸೆಕೆಂಡ್ ಈಸ್ ಗೂಗ್ಲಿ, ಥರ್ಡ್ ಈಸ್ ಮಿಲನ. ಸೇಮ್ ಹಂಗೆ.
ಸೇಮ್ ಓಕೆ ಗಾಲಿಪಟ ಬಂದ್ಬಿಡು. ಎಕ್ಸ್ಟ್ರಾಡಿನರಿ ಅದೇ ಗುರು. ಆದ್ರೆ ಪಾರ್ಟ್ 2 ಬಗ್ಗೆ ಮಾತಾಡೋದ್ ಬೇಡ ಸ್ವಲ್ಪ. ಪಾರ್ಟ್ 2 ಅಲ್ಲಿ ನಾನು ಒಂದ್ ಹೇಳ್ತೀನಿ. ಪಾರ್ಟ್ 2 ಅಲ್ಲಿ ಪಾರ್ಟ್ 2 ನಿಂಗೆ ಇಷ್ಟ ಆಯ್ತಾ? ಪಾರ್ಟ್ 2 ಅಷ್ಟು ಪಾರ್ಟ್ 1 ತರ ಇರ್ಲಿಲ್ಲ. ಓಕೆ ಚೆನ್ನಾಗಿದೆ, ಕಂಪೇರ್ ಮಾಡಂಗಿಲ್ಲ. Okay. ಅದೇ ಬೇರೆ ಮೂವಿ ಇದೇ ಬೇರೆ Okay. ಮೂವಿ ತರ ಇದೆ. ಓಕೆ. ಬಟ್ ಗಣೇಶ್ ಕಾರಲ್ಲಿ ಕೂತ್ಕೊಂಡು ಅಳ್ದಾಗ ನನ್ಗೂ ಅಳು ಬಂತು. ಯಾಕೆ ಗೊತ್ತಿಲ್ಲ. ಅಲ್ವಾ? ಗಾಲಿಪಟ 2 ಆ ಸೀನ್ ಮಾತ್ರ ಕಾರಲ್ಲಿ ಕೂತ್ಕೊಂಡು ಹತ್ತಾಗ ನನ್ಗೂ ಅಳು ಬಂತು ಗುರು. ಯಪ್ಪ, ಯಾಕಂದ್ರೆ ನಾವು ರಿಯಲ್ ಕ್ಯಾರೆಕ್ಟರ್ಸ್ ಹಂಗೆ ಜಾಲಿ ಜಾಲಿ ಹೌದೌದು. ಮಾಡ್ತಾ ಇರ್ತೀವಿ. ಸೊ ಅದ್ಕೆ ಹೆವಿ ಕನೆಕ್ಟ್ ಆಯ್ತು. ಗೂಗ್ಲಿ ಬಂದ್ಬಿಟ್ಟು ಗೂಗ್ಲಿ ಯಶ್ ನಮ್ಮೊಬ್ಬ ಅವ್ರು ಇದ್ದಾನೆ ಇಲ್ಲಿ. ಇವಾಗೂನು- ಗೂಗ್ಲಿ ಬೇಡ ಬಿಡಿ. ನಂಗೆ ಗೊತ್ತಿರಂಗೆ ಯಶ್ ಅವ್ರದ್ದು KGF ಆದ್ಮೇಲೆ ನನ್ ಪರ್ಸನಲ್ ಫೇವ್ರೆಟ್ ಬಂದಿ ಗೂಗ್ಲಿ 2 ನ ಗೂಗ್ಲಿ. 8 ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಹಾ. ಆದ್ರೆ ಗೂಗ್ಲಿ ಮತ್ತೆ ಗಾಲಿಪಟ ಕಂಪೇರ್ ಮಾಡಿದ್ರೆ ಓಕೆ. ನೀವು ತಪ್ಪಾಗಲ್ಲ. ಮಿಲನ ಬಂದ್ಬಿಟ್ಟು ಒಳ್ಳೆ ಸೆಂಟಿಮೆಂಟ್ ಇದೆ ಗುರು. ಆ ಬೈಕ್ ಸ್ಪೋರ್ಟ್ಸ್ ಬೈಕ್ ಅವಾಗೆ ಸ್ಪೋರ್ಟ್ಸ್ ಬೈಕ್ ನೀನ್ ಅಲ್ಲಿಗೋದೆ, ನಾನು ಇಂಟರ್ವ್ಯೂಲ್ ಆದ್ಮೇಲೆ ಮಾತಾಡ್ತಾ ಇದ್ದೀನಿ. ಆ ಕೇಸು ಕೋರ್ಟು ಏನೋ ಬೇಗ ಬೇಗ ಹೇಳ್ತಾ ಇದೀಯ ನೀನು. ಇವಾಗ ಟಫ್ ಆಗಿ ನಿಂಗೆ ಕೊಡ್ತೀನಿ ನೋಡು. ಸಾಂಗ್ಸ್ ಇವಾಗ ಸಾಂಗ್ಸ್ ಕಮಾನ್. ಫಸ್ಟ್ ಒನ್ ಮುಂಜಾನೆ ಮಂಜಲಿ, ಸೆಕೆಂಡ್ ಒನ್ ಕವಿತೆ ಕವಿತೆ, ಥರ್ಡ್ ಬಿಸಿಲು ಕುದುರೆ. ಇವಾಗ ಬೇಗ ಬೇಗ ಹೇಳ್ತೀಯಾ ಇಲ್ಲ ಥಿಂಕ್ ಮಾಡಿ ಹೇಳ್ತೀಯಾ? ಅಯ್ಯೋ, ಈ 3 ಹಾಡು ಆಡದೆ ಇರೋ ಆ ನೈಟ್ಗಳೇ ಇಲ್ಲ. ಆ ನೈಟ್ ಆದ್ರೆ ಈ 3 ಹಾಡು ಕಂಪಲ್ಸರಿ ಬೇಕೇ. ಅದು ನಾರ್ಮಲ್ ನೈಟ್ಸ್ ಇಲ್ಲ ಸ್ವಲ್ಪ ಸ್ಪೆಷಲ್ ನೈಟ್ಸ್ ಬ್ರೋ. ಟಾಕ್ಸಿಕ್ ನೈಟ್ಸ್. ಅಂಡರ್ಸ್ಟುಡ್. ಕಾಫಿ ಟೀ ಕುಡಿಯಕ್ಕಿದೇನ ಅಂಗನವಾಡಿ ಟೀಚರ್ಸ್ ಮೀಟಿಂಗ? ಸ್ಕಾಚ್. ಸೊ ಮರ್ತಬಿಟ್ಟೆ ನಗ್ತಾ ಇದೀಯ? ಇಲ್ಲ ಇಲ್ಲ ಜ್ಞಾಪನ ಇದೆ. ಹೇಳು ನೋಡೋಣ. ಆ ಬಿಸಿಲು ಕುದುರೆ, ಹಾ. ಆಮೇಲೆ ಆಮೇಲೆ ಅಯ್ಯೋ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮರ್ತೋದೆ. ನೋಡಿ friends, ಇಂಥವ್ರನ್ನ ಕೂರಿಸ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ನಾನು. ನಿಜ ಮರ್ತೊಂದಲ್ಲ. ಮುಂಜಾನೆ ಮಂಜಲಿ, ಮುಂಜಾನೆ ಮಂಜಲಿ, ಬಿಸಿಲು ಕುದುರೆ, ಕವಿತೆ ಕವಿತೆ. ಕವಿತೆ ಕವಿತೆ. ರಿಪೀಟ್. ಮುಂಜಾನೆ ಮಂಜಲಿ. ನೋ ಸಿಂಗಿಂಗ್. ಓಕೆ. ಮುಂಜಾನೆ ಮಂಜಲಿ. ನೆಕ್ಸ್ಟ್ ಕವಿತೆ ಕವಿತೆಗೆ ಹೋಗ್ತೀನಿ. ಅಂಡ್ ದೆನ್ ಥರ್ಡ್ ಆಪ್ಷನ್ ಇದೆ ಬಿಸಿಲು ಕುದುರೆ. ಸೊ ಬಿಸಿಲು ಕುದುರೆ ಇಸ್ ಥರ್ಡ್ ಫಾರ್ ಯು. ಏಯ್ ಹೌದು ಹೌದು ಫಸ್ಟ್ ಮುಂಜಾನೆ ಮಂಜಲಿ, ಹೌದು, ಸೆಕೆಂಡ್ ಕವಿತೆ ಕವಿತೆ, ಹೌದು, ಆಮೇಲೆ ಬಿಸಿಲು ಕುದುರೆ. ಆದ್ರೆ ಮೇನ್ ಕಂಟೆಂಟ್ ಎಲ್ಲ ಬ್ರೇಕಪ್ ತಾನೆ, ಯಾವ್ದು ಪ್ಯಾಚಪ್ ಇಲ್ವಲ್ಲ. ಕವಿತೆ ಕವಿತೆ ಪ್ಯಾಚಪ್ ಇಲ್ಲ, ಬ್ರೇಕಪ್. ಅದೇನೆ ಲವ್ ಅದು. ಅದಕ್ಕೆ ಸೆಂಟ್ರಿಗೆ ಹಾಕಿದ್ದೀನಿ. ಓಕೆ, ನಂದು ಅಷ್ಟೇ. ಮುಂಜಾನೆ ಮಂಜಲಿ ಆಲ್ವೇಸ್ ಆನ್ ಟಾಪ್. ಅಂಡ್ ಆಮೇಲೆ ಬಿಸಿಲು ಕುದುರೆ ಕವಿತೆ ಕವಿತೆಗೆ ಒಂಥರ ನೀನು ಫಸ್ಟ್ ಹಾಕಕಾಲ ಥರ್ಡ್ ಕನ್ಫ್ಯೂಷನ್ ಸ್ಟೇಟಸ್. ಸೊ ನಾನು ಈ ಸದ್ಯಕ್ಕೆ ನೀನು ಒಂಥರ ಆಪೋಸಿಟ್ ಹೋಗ್ತೀನಿ. ಬಿಸಿಲು ಕುದುರೆ ಸೆಕೆಂಡ್ ಹಾಕಿ ಕವಿತೆ ಕವಿತೆ ಥರ್ಡ್ ಹಾಕೋ. ತಿರ್ಗಾ ಈ ಮೂಡಲ್ಲಿ ಇನ್ನೊಂದು ಲವ್ ಪಿಕ್ಚರ್ ಹೋಗೋಣ. ಕಮಾನ್ ಬ್ರೋ, ಇಷ್ಟ ಆಗ್ಬೋದು ನಿಂಗೆ. ಲವ್ ಅಂದ್ರೇನೆ ಇಷ್ಟ ನನ್ಗೆ. ಹೇಳು. ಓಕೆ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಓಹ್, ಲವ್ ಮಾಕ್ಟೇಲ್ ಪಾರ್ಟ್ 1. ಓಕೆ, ಸಪ್ತಸಾಗರದ ಪಾರ್ಟ್ 1. ಪಾರ್ಟ್ 1 ಸಪ್ತಸಾಗರ. ಓಕೆ ಓಕೆ ಓಕೆ. ಸೊ ರಿಪೀಟ್ ಪ್ಲೀಸ್. ಸಪ್ತಸಾಗರ ಪಾರ್ಟ್ 1 ಅಂಡ್ ದೆನ್ Please. ನಿನಗೆಲ್ಲ ಕ್ವೆಶ್ಚನ್ ಕೇಳಬೇಡ ಬ್ರೋ, ಹೇಳ್ಬಿಡು. ನಾನು ತಿರ್ಗಾ ಹೇಳಲ್ಲ, ಪ್ಲೀಸ್ ಹೇಳು. ಲವ್ ಮಾಕ್ಟೇಲ್ ತಿರ್ಗಾ ಕೂರ್ಸೋದೇ ಇಲ್ಲ ಇಲ್ಲಿ ನಾನು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಐ ಸಪ್ತಸಾಗರದ ಆಚೆ ಪಾರ್ಟ್ 1 ಅಂಡ್ ದೆನ್ ದಿಸ್ ಒನ್ ಲೋ ಮಾಕ್ಟೇಲ್. ನಿಜ ಬೇಗ ಹೇಳ್ಬಿಡು. ಫೇವರೇಟ್ ಮೂವಿ ಬೇರೆ ಕಡ. ಸಿಂಪಲ್ ಆಗಿ ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಓಕೆ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಸೀನ್ಸ್ ತುಂಬಾ ಕಷ್ಟ. ನಾನ್ ಮಾತ್ರ ನೋಡೋದು. ಈ ಒಂದ್ ವಿಡಿಯೋ ಮಾಡಕ್ ಎಷ್ಟು ಕಷ್ಟ ಪಡ್ತೀನಿ ಅಂತ ನನಗೆ ಗೊತ್ತು. ಈ ತರ ಮಾತಾಡಿದ್ರೇನೆ ನಮ್ಮಂತವ್ರಿಗೆ ಮರ್ತೋಗೋದು. ಓಕೆ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇಲ್ಲ. ಕೊನೆಗೆ ಸಪ್ತಸಾಗರದ ಆಚೆ ಪಾರ್ಟ್ 1 ಫಸ್ಟ್ ಪಾರ್ಟ್. ಓಕೆ, ಪಾರ್ಟ್ 2 ಚೆನ್ನಾಗಿದೆ ಅಲ್ಲ? ಇಲ್ಲ ಇಲ್ಲ, ಪಾರ್ಟ್ 1 ಅಂಡ್ ದೆನ್ ಇದನ್ನ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಥರ್ಡ್ ಒನ್
ಲವ್ ಮಾಕ್ಟೈಲ್ ಸೆಕೆಂಡ್ ಹಾಕ್ತೀನಿ ಸರಿ ಹಿಂಗೆ ಸರಿ ಹಿಂಗೆ. ಸೊ ಫಸ್ಟ್ ಒನ್ SSB ಎಲ್ಲ SSB ನೇ ಸಪ್ತಸಾಗರ ಬೇರೆ SSB ಎಲ್ಲ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸಪ್ತಸಾಗರ, ಸೆಕೆಂಡ್ ಲವ್ ಮಾಕ್ಟೈಲ್, ಥರ್ಡ್ ಸಿಂಪಲ್ ಆಗಿ ಒಂದು ಅಷ್ಟೇ. ನನಗೆ ಕೇಳಿದ್ರೆ ಫಸ್ಟ್ ಒನ್ ಬಂದು ನಾನು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಹಾಕ್ತೀನಿ. ಯಾಕಂದ್ರೆ ಆ ಮೇಕಿಂಗ್ ಸ್ಟೋರಿ ಒಂದೇ ದಿನದಲ್ಲಿ ನಡೆಯೋದು, ಆದ್ರೆ ಒಂಥರ ಮೇಕಿಂಗ್ ಸಾಂಗ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್. ನನಗಂತೂ ಸೂಪರ್ ಆಗಿದೆ ಸಿಂಪಲ್ ಸೋನಿಕ್ ಮೂವಿ ಅದು. ಸೊ ಫಸ್ಟ್ ಒನ್ ಅದು, ಸೆಕೆಂಡ್ ಒನ್ ನಾನು SSB ಹಾಕ್ತೀನಿ, ಥರ್ಡ್ ಒನ್ ನಾನು ಲವ್ ಮಾಕ್ಟೈಲ್ ಹಾಕ್ತೀನಿ. ಓಕೆ, ರೇಟಿಂಗ್ ಚೆನ್ನಾಗಿ ಮಾಡ್ರು ಅದನ್ನ ಹೇಳಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಂಥವ್ರನ್ನ ಕೂರಿಸ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಏಕೆ ಅಂತಾನೆ ಇಂಥವ್ರನ್ನ ಕೂರಿಸ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನ್ ಮಾಡೋದು, ಸೊ ಆಗ್ತಾ ಇಲ್ಲ. ಮೋಸ್ಟ್ ಆಗಿ ನಾನೇ ಚೆನ್ನಾಗಿ ರಿವ್ಯೂ ನಾನೇ ರೇಟಿಂಗ್ಸ್ ರ್ಯಾಂಕಿಂಗ್ಸ್ ಕೊಟ್ಟಿರೋದು ಅಂತ ನಾನು ಅನ್ಕೋತೀನಿ. ಅದೆಲ್ಲ ಬಿಡಿ, ಇವಾಗ ಇವತ್ತಿನ ವಿಡಿಯೋಗೆ ಲಾಸ್ಟ್, ಈ ಟಾಪಿಕ್ಗೆ ಲಾಸ್ಟ್ ಕ್ವಶನ್. ಓಕೆ, ಬೆಸ್ಟ್ ವಿಲ್ಲನ್. ಬೆಸ್ಟ್ ವಿಲ್ಲನ್ ಕ್ಯಾರೆಕ್ಟರ್ ಮಾತ್ರ, ನೀನ್ ಬೇರೆ ಮೂವಿ ಮಾಡಿರೋದು ಈ ಮೂವಿ ಮಾಡೋದು, ಬರೀ ಆ ಮೂವಿಲಿ ಆ ಕ್ಯಾರೆಕ್ಟರ್, ಜಸ್ಟ್ ಮೂವಿ ಕ್ಯಾರೆಕ್ಟರ್. ಇವಾಗ ನೀನ್ ಹೇಳೋ ಹೆಸರುಗಳು ಬರೀ ಆ ಮೂವಿಲಿ ಮಾಡಿರೋ ಕ್ಯಾರೆಕ್ಟರ್ ಮಾತ್ರ ಜಡ್ಜ್ ಮಾಡ್ಬೇಕು. ಫಸ್ಟ್ ಒನ್ KGF ಗರುಡ. ಓಕೆ, ಸೆಕೆಂಡ್ ಒನ್ ಟಗರು ಡಾಲಿ. ಥರ್ಡ್ ಒನ್ SSB ಸೋಮ. ಸೇಮ್. ಓಕೆ, ಪ್ಲೀಸ್ ಇವಾಗ ಕೇಳ್ತಾ ಇದ್ದೀನಿ ನಾನು. ಬ್ರೋ ಫಸ್ಟ್ ಟಗರು ಡಾಲಿ ಕೊಡ್ತಾ ಇದೀನಿ ಬ್ರೋ, ಎರಡನೇದು ಗರುಡ ರಾಮ್ ಕೊಡ್ತಾ ಇದೀನಿ ಬ್ರೋ, ಮೂರನೇದು ಮನು ಬ್ರೋ. ಮನು ಅಂದ್ರೆ ಸೋಮ. ಓಕೆ ಬ್ರೋ, ಪಕ್ಕನಾ? ಪಕ್ಕ. ಯಾಕೆ ಅಂದ್ರೆ ಡಾಲಿ ತರ ಇನ್ನೊಂದು ವಿಲನ್, ಆ ಕ್ಯಾರೆಕ್ಟರ್ ಮೂವಿಯಲ್ಲಿ ನನ್ಗೆ ಹೀರೋಕ್ಕಿಂತ ಒಂದು ವಿಲನ್ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಮಾಡಿದೆ ಅಂದ್ರೆ ಅದು ಟಗರುಲ್ಲೇ. ಯಾಕೆ ಅಂದ್ರೆ ಮೂವಿ ರಾಗ್ ಇದೆ, ಹೌದು. ಅದಾದ್ಮೇಲೆ ಕರೆಕ್ಟ್ ತೋರಿಸಿದ್ದಾರೆ ಹೆಂಗೆ. ರಿಯಾಲಿಟಿಲೂ ಅಷ್ಟೇ ಆಕ್ಟಿಂಗ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಕ್ಯಾರೆಕ್ಟರ್ ಇರೋದು, ಆ ಕ್ಯಾರೆಕ್ಟರ್ ನೀವು ಶಿವಣ್ಣನ ಓವರ್ ಶಾಡೋ ಮಾಡೋದು ಎಷ್ಟು ಕಷ್ಟ ಅಂದ್ರೆ ಇಟ್ಸ್ ಲೈಕ್ ನೆಕ್ಸ್ಟ್ ಇಂಪಾಸಿಬಲ್. ಅದರಲ್ಲಿ ಡಾಲಿ ಅವರು ಆಲ್ಮೋಸ್ಟ್ ಮ್ಯಾನೇಜ್ ಮಾಡಿದ್ದಾರೆ. ಸೊ ವಿ ಗಾಟ್ ಟು ಗಿವ್ ಹಿಮ್ ದ ಕ್ರೆಡಿಟ್. ಸೊ ಫಸ್ಟ್ ಒನ್ ಬಂದು ಡಾಲಿ, ಟಗರು, ಆಮೇಲೆ ಗರುಡ. ಅವ್ರಿಗೂ ಅಷ್ಟೇ, ನಂಗೆ ಗೊತ್ತಿರಂಗ್ ನನ್ನ ಲೈಫ್ ಟೈಮ್ ಅಲ್ಲಿ ಒಂದು ಮೂವಿಯಲ್ಲಿ ಅಂತಾರ, ನಾನು ಒಂದು ಹೀರೋ ಮತ್ತೆ ಒಂದು ವಿಲನ್ ಮಧ್ಯದಲ್ಲಿ ಕಾನ್ವರ್ಸೇಷನ್ ನಡೆಯಲ್ಲ. ಈ ಮೂವಿಯಲ್ಲಿ ಒಂದೇ ಸೀನ್ ಎದುರಾಗೋದು, ಒಂದೇ ಸೀನ್ ಅಷ್ಟೇ. ಏನಂದ್ರೆ ಯಶ್ ಆದ್ರೂ ಗರುಡನ್ ನೋಡಿದಾನೆ, ಗರುಡನ್ಗೆ ಯಶ್ ಅಂತ ಒಬ್ಬ ಇದಾನಂತ, ರಾಕಿ ಅಂತ ಇರೋದು ಗೊತ್ತೇ ಇಲ್ಲ. ಅವನ್ನ ನೋಡೋದು ಒಂದೇ ಸಲ, ಅದು ಒಂದ್ ಸಾಯಕ್ಕಿನ ಲಾಸ್ಟ್ ಮಾತನ್ನು ಬರಲ್ಲ. ನೀವ್ ಫ್ರೆಂಡ್ಸ್ ಯಾವ್ದಾದ್ರು ಈ ತರ ಮೂವಿ ಇದ್ರೆ ಕಮೆಂಟ್ ಮಾಡಿ, ಎಲ್ಲಿ ಒಂದು ವಿಲ್ಲನ್ ಮತ್ತೆ ಒಂದು ಹೀರೋಗೆ ಮಾತುಕತೆನೆ ನಡೆಯಲ್ಲ, ಆದ್ರೂ ಹೀರೋ ವಿಲ್ಲನ್ನ ಸಾಯಿಸೋದು. ಥರ್ಡ್ ಒನ್ ಮತ್ತೆ ಸೋಮ, ಅದೊಂಥರ ಇಟ್ಸ್ ತುಂಬಾ ಏನಂತಾರೆ, ಅದೇನೋ ಒಂಥರ ಕ್ಯಾರೆಕ್ಟರ್, ಅದೊಂಥರ ನೋಡಿದ್ರೆ ಒಂಥರ ಸೂ ಅನ್ಸುತ್ತೆ ಆ ತರ. ಆದ್ರೆ ಆಕ್ಟಿಂಗ್ ಮಾಡೋದು ತುಂಬಾ ಕಷ್ಟ ಇದೆ. ಅವರು ಒಬ್ಬೊಬ್ರು ಬುದ್ಧಿ ಇಲ್ದಿರೋರು ರಿಯಲ್ ಕ್ಯಾರೆಕ್ಟರ್ ಅಲ್ಲೂ ಇವ್ರು ಹಿಂಗೇನಾ ಅಂತೆಲ್ಲ ಗೆಸ್ಟ್ ಮಾಡ್ತಾರ, ಅದೆಲ್ಲ ಅಲ್ಲ. ಬಟ್ ಆಕ್ಟಿಂಗ್ ಸೂಪರ್ ಆಗಿತ್ತು. ಸೊ ಇವತ್ತಿನ ವಿಡಿಯೋ ಚೆನ್ನಾಗಿತ್ತಾ ಇಲ್ವಾ ಅದನ್ನು ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ಯಾವ್ದು ಮೆಮೊರಿ ಬರಕ್ಕೆ ಏನ್ ತಿನ್ಬೇಕು? ಕಾಂಪ್ಲಾನ್ ಅಲ್ಲೇ ಹೈಟ್ ಆಗಕ್ಕೋ, ಅದು ಮೆಮೊರಿ ಬೂಸ್ಟ್ ಎನರ್ಜಿ ಏನ್ ಕಾಂಪ್ಲಾನ್ ಹಾರ್ಲಿಕ್ಸ್ ಬೂಸ್ಟ್ ಮಿಕ್ಸು. ಬಾಯ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ತರ ಬೇರೆ ಬೇರೆ ಟಾಪಿಕ್ಸ್ ಏನಾದ್ರು ಇದೆ ಕಮೆಂಟ್ ಮಾಡಿ. ನಿಮ್ಮ ಮನ್ಸಲ್ಲಿ ಏನಾದ್ರು ಇರುತ್ತೆ ಇದು ಮಾಡ್ರೋ ಮಕ್ಕಳ ಅಂತ, ಸೊ ನೀವದನ್ನ ಹಾಕ್ರಿ, ನಾವು ಮಾಡ್ತೀವಿ. ಬಾಯ್ ಅಷ್ಟೇ. ಬಾಯ್.